ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ಈಗ ನಾನು ಬಂದಿರತಕ್ಕಂಥದ್ದು ಒಂದು ರೀತಿ ಕಿತ್ತೂರು ಕರ್ನಾಟಕದ ಅತ್ಯಂತ ಪವಿತ್ರ ಕ್ಷೇತ್ರ ಅಂದರೆ ತಪ್ಪಾಗಲಾರ್ದು. ಅದೇ ಶರಣಡ ಬೀಡು, ವಿಶೇಷವಾಗಿ ಉಳುವಿ ಚನ್ನಬಸವೇಶ್ವರರ ಸನ್ನಿಧಿಗೆ ಬಂದಿದ್ದೀನಿ. ಈ ಉಳುವಿ ಅಂತಕ್ಕಂಥ ಗ್ರಾಮ ವಿಶೇಷವಾಗಿ ಇದು ಬರ್ತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಅಲ್ಲಿ ಬರುತ್ತೆ. ವಿಶೇಷವಾಗಿ ಸಾಕಷ್ಟು ಜನ ಭಕ್ತಾದಿಗಳು ಮತ್ತು ಸುತ್ತಮುತ್ತ ಒಂದು ಸುಮಾರು 7ರಿಂದ 8 ಜಿಲ್ಲೆಗಳ ಭಕ್ತಾದಿಗಳು ಇಲ್ಲಿ ಬರ್ತಾ ಇರ್ತಾರೆ. ಒಂದು ರೀತಿ ಪವಿತ್ರ ಕ್ಷೇತ್ರ ಇದು ಧಾರ್ಮಿಕವಾಗಿ. ಆದರೆ ಅತ್ಯಂತ ಪ್ರವಾಸಿ ಕ್ಷೇತ್ರ. ಈ ಕಡೆ ಭಾಗದಲ್ಲಿ ಸಾಕಷ್ಟು ಒಂದು ರೀತಿ ಪ್ರಮುಖ ಪಟ್ಟಣ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಪ್ರಾದೇಶಿಕ ಒಂದು ರೀತಿ ಕಾನೂನು ಸಂರಕ್ಷಣೆ ಹಿತದೃಷ್ಟಿಯಿಂದ ಎಲ್ಲ ಒಂದು ಕಡೆ ಸರ್ಕಾರ ಬರೀ ಜಾತ್ರೆ ಟೈಮಲ್ಲಿ ಮಾತ್ರ ವಿಶೇಷವಾಗಿ ಪೊಲೀಸ್ ಉಪಠಾಣೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತದೆ ಇಲ್ಲಿ, ವಿಶೇಷವಾಗಿ ಕಾನೂನು ಸಂರಕ್ಷಣೆ ಮತ್ತು ಕಾನೂನು ಅಥಾರಿಟಿಗೆ. ಆದರೆ ಆನಂತರ ಇದು 24x7 365 ಡೇಸು ಬರೀ ಉಳುವಿ ಜಾತ್ರೆಯಲ್ಲಿ ಮಾತ್ರ ಸ್ಟಾರ್ಟ್ ಇರುತ್ತೆ. ಆದರೆ ಇನ್ನು ಉಳಿಕೆ ಟೈಮಲ್ಲಿ ಸಾಕಷ್ಟು ಬಂದಾಗಿರುತ್ತೆ. ಇದಕ್ಕೆ ಕಾರಣ ಏನೋ ಗೊತ್ತಾಗ್ತಾ ಇಲ್ಲ. ಈಗ ನಾನು ಕೇಳೋದು ಮಾನ್ಯ SP ಸಾಹೇಬ್ರಿಗೆ, ವಿಶೇಷವಾಗಿ ಮಾನ್ಯ ದೀಪನ್ ಸಾಹೇಬ್ರು ಹೊಸ್ದಾಗಿ ಬಂದಿದ್ದಾರೆ. ಸಾಕಷ್ಟು ಅವ್ರಿಗೆ ಮನವರಿಕೆ ಮಾಡ್ಕೊಳ್ತಕ್ಕಂಥದ್ದು ಮತ್ತು ಅವ್ರ ಗಮನಕ್ಕೆ ತಗೊಬರ್ತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ. ಹಾಗಾಗಿ ನಾನು ಕೇಳೋದು ವಿಶೇಷವಾಗಿ ಇಲ್ಲಿ ಒಂದು ರೀತಿ ಉಳುವಿಯಲ್ಲಿ ಒಂದು ರೀತಿ ಉಪ ಪೊಲೀಸ್ ಠಾಣೆಯನ್ನ ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆನ ಆರಂಭ ಮಾಡಿ ವರ್ಷ ಪೂರ್ತಿ ಇದ್ರೆ ಎಲ್ಲ ಒಂದ್ ಕಡೆ ಈ ಕಡೆ ಪ್ರವಾಸಿಗರು ಸೇಫ್ ಆಗಿರ್ತಾರೆ. ಮತ್ತೆ ಈ ಕಡೆ ಭಾಗದಲ್ಲಿ ಯಾವುದೇ ರೀತಿ ಒಂದು ರೀತಿ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ KSRTC ಬಸ್ಗಳು ಬರ್ತಾ ಇರ್ತವೆ ಸಂಪೂರ್ಣವಾಗಿ. ಮತ್ತೆ ಪ್ರಯಾಣಿಕರು ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ಅಪ್ ಟು ದಾವಣಗೆರೆಯಿಂದ ಬರ್ತಾರೆ. ಮತ್ತೆ ವರ್ಷ ಪೂರ್ತಿ ಜನಬೀಡಿತ ಒಂದ್ ರೀತಿ ಪ್ರದೇಶ ಇದು. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಪೊಲೀಸ್ ಸ್ಟೇಷನ್ ಇಲ್ದೇ ಇರೋಕ್ಕೆ ಎಲ್ಲ ಒಂದ್ ಕಡೆ ಕಾನೂನು ಒಂದ್ ರೀತಿ ಹಿತರಕ್ಷಣೆ ಒಂದ್ ರೀತಿ ಅಸಮತೋಲನ ಆಗ್ತಾ ಇದೆಯೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ದಯವಿಟ್ಟು ಇಂಥ ಪವಿತ್ರ ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದ ಒಂದ್ ರೀತಿ ಉಪ ಪೊಲೀಸ್ ಠಾಣೆ ಸ್ಥಾಪಿಸಬೇಕು ಅಂತ ಹೇಳ್ಬಿಟ್ಟು ಪ್ರವಾಸಿ ಧಾರ್ಮಿಕ ಪವಿತ್ರ ಸ್ಥಳ ಉಳುವಿಗೆ ಬೇಕು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ. ನಮ್ಮ ಭಾರತ ವೈಭವ ದಿನಪತ್ರಿಕೆಯ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಅತ್ಯಂತ ಪ್ರವಾಸಿ ಧಾರ್ಮಿಕ ಸ್ಥಳ ಉಳುವಿಗೆ ಬೇಕು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಎಂಬ ವರದಿಯನ್ನ ತಯಾರಿಸಿ ಬೆಳಕು ಚೆಲ್ಲಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಉಳುವಿಯು ಅತ್ಯಂತ ಪ್ರವಾಸಿ ಹಿಂದೂ ಧಾರ್ಮಿಕ ಸ್ಥಳಗಳಲ್ಲಿ ಒಂದಾಗಿದೆ. ಸಾಕಷ್ಟು ಪ್ರಾಚೀನ ಕಾಲದ ಇತಿಹಾಸವಿರುವ ಈ ಸ್ಥಳಕ್ಕೆ ಬಸವಾದಿ ಶರಣರ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಸ್ಥಾನ ಪಡೆದಿರುವ ಚನ್ನಬಸವೇಶ್ವರರ ಸನ್ನಿಧಿ ಉಳುವಿಯಾಗಿದೆ. ಇನ್ನು ಉಳುವಿ ಚನ್ನಬಸವೇಶ್ವರ ಸನ್ನಿಧಿಗೆ ಬೆಳಗಾವಿ, ಧಾರವಾಡ, ಹಾವೇರಿ, ಬಾಗಲಕೋಟ್, ವಿಜಯಪುರ, ಶಿವಮೊಗ್ಗ, ಗದಗ್, ದಾವಣಗೆರೆ, ಚಿತ್ರದುರ್ಗ ಹೀಗೆ ವಿವಿಧ ಜಿಲ್ಲೆಗಳು ಹಾಗೂ ಬೇರೆ ರಾಜ್ಯಗಳಿಂದ ದಿನನಿತ್ಯ ಸಾವಿರಾರು ಭಕ್ತಾದಿಗಳು ಆಗಮಿಸುತ್ತಾರೆ. ಇನ್ನು ಉಳುವಿ ಚನ್ನಬಸವೇಶ್ವರ ಜಾತ್ರೆ ಹಾಗೂ ಕಾರ್ತಿಕ ಮಹೋತ್ಸವ ಸಂದರ್ಭದಲ್ಲಿ ಲಕ್ಷಗಟ್ಟಲೆ ಭಕ್ತಾದಿಗಳು ಸೇರ್ತಾರೆ. ಸದರಿ ಈ ಉಳುವಿಯು ಜೊಯ್ಡಾ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತದೆ. ಜಾತ್ರೆ ಸಂದರ್ಭದಲ್ಲಿ ಮಾತ್ರ ನೆಪ ಮಾತ್ರಕ್ಕೆ ಇಲ್ಲಿ ಉಪ ಪೊಲೀಸ್ ಠಾಣೆ ತೆರೆದು ಒಂದಿಬ್ರು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳು ಸುಮ್ಮನಾಗ್ಬಿಡ್ತಾರೆ. ಇನ್ನು ಈ ಉಳುವಿ ಸೇರಿದಂತೆ ಬರುವ ಮಾರ್ಗದಲ್ಲಿ ಅಪಘಾತಗಳ ಸಂಖ್ಯೆ ತುಂಬಾ ಜಾಸ್ತಿ ಇದ್ದು ಸಾವು ನೋವುಗಳು ಸಂಭವಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜೊಯ್ಡಾ ತಾಲೂಕಿನ ಕಾಡಂಚಿನ ಕೊನೆಯಲ್ಲಿರುವ ಈ ಉಳುವಿಗೆ ಮಾತ್ರ ನೆಪದಲ್ಲಿ ವಿವಿಧ ಜಿಲ್ಲೆಗಳಿಂದ ಬರುವ ಜನರು ಇಸ್ಪಿಟ್ ಸೇರಿದಂತೆ ಅಕ್ರಮವಾಗಿ ಮದ್ಯ ತೆಗೆದುಕೊಂಡು ಬರುವುದು, ಹೀಗೆ ಹಲವು ಅಕ್ರಮ ಚಟುವಟಿಕೆ ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. ಜಾತ್ರೆ ಸಂದರ್ಭದಲ್ಲಿ ಸುಮಾರು 25 ಕಿಲೋಮೀಟರ್ನಷ್ಟು ತೀವ್ರ ಹಿಕ್ಕಾಟದ ರಸ್ತೆಯಲ್ಲಿ ವಾಹನಗಳ ನಿಲುಗಡೆಯಿಂದ ಟ್ರಾಫಿಕ್ ಕಿರಿಕಿರಿ ಕಾಮನ್ ಆಗಿದೆ. ದಿನೇ ದಿನೇ ಹೆಚ್ಚು ಬೆಳೆಯುತ್ತಿರುವ ಈ ಉಳುವಿಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಇಂತಹ ಸಂದರ್ಭದಲ್ಲಿ ಮೊದಲೇ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪೊಲೀಸ್ ವಾಹನಗಳ ಕೊರತೆಯಿಂದ ಕಂಗೆಟ್ಟಿರುವ ಈ ಜೊಯ್ಡಾ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡಲು ಹರಸಾಹಸ ಪಡ್ತಾರೆ. ಆದ್ದರಿಂದ ಸರ್ಕಾರ ಹಾಗೂ ಗೃಹ ಇಲಾಖೆಯು ಉಳುವಿ ವಿಭಾಗಕ್ಕೆ ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯವಾಗಿದೆ. ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿದ ಬಸವರಾಜು ಕರ್ನಾಟಕ ರಾಜ್ಯದ ಪಶ್ಚಿಮ ವಲಯದ IGP ಅಮಿತ್ ಸಿಂಗ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ
ದೀಪನ್ ಎಂಎನ್ ಹಾಗೂ ದಾಂಡೇಲಿ ವಿಭಾಗದ ಡಿಎಸ್ಪಿ ಶಿವಾನಂದ ಮದರ್ ಕಂಡಿ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಸಮಗ್ರವಾಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಒಂದು ಜಾತ್ರೆ ಟೈಮಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತದೆ ಸರ್. ಟ್ರಾಫಿಕ್ ಇರ್ಬೋದು, ಮತ್ತೆ ಸಾಕಷ್ಟು ಒಂದು 5-6 ಲಕ್ಷ ಜನ ಸೇರ್ತಾರೆ ಜಾತ್ರೆಯಲ್ಲಿ. ಹಾಗಾಗಿ ಅಲ್ಲೊಂದು ಉಪ ಪೊಲೀಸ್ ಠಾಣೆ ಇದೆ. ಡೇಟ್ ಯಾವಾಗಿರೋದು ಇವಾಗ? ಫೆಬ್ರವರಿ ಸರ್. ಫೆಬ್ರವರಿ ಡೇಟು ಮೋಸ್ಟ್ಲಿ ಇನ್ನ ಫಿಕ್ಸ್ ಮಾಡಿರಲ್ಲ ಸರ್, ಫಿಕ್ಸ್ ಮಾಡ್ತಾರೆ. ಓಕೆ. ಏನ್ ಗೊತ್ತಾ, ಉಪ ಪೊಲೀಸ್ ಠಾಣೆ ಇರುತ್ತಲ್ಲ ಸರ್, ಅದು ಬರೇ ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ. ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆ ಇಲ್ಲ. ಹಾಗಾಗಿ ನಂದೇನು ಮೊನ್ನೆ ಹೋಮ್ ಮಿನಿಸ್ಟರ್ ಮನವಿ ಕೊಟ್ಟಿರೋದು ಸರ್, ಪೂರ್ಣ ಪ್ರಮಾಣದ ಒಂದು ಪೊಲೀಸ್ ಸ್ಟೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು. ಓಕೆ. ಹಾಗಾಗಿ ತಾವು ವರಿಷ್ಠ ಅಧಿಕಾರಿಗಳು, ಹಾಗಾಗಿ ನಿಮ್ ಗಮನಕ್ಕೆ ತಗೊಬಂದೆ ಸರ್. ಇದನ್ನ ನಾವು ಮನವಿನೂ ಕೊಡ್ತೀವಿ ಸರ್, ದಯವಿಟ್ಟು. ಓಕೆ. ತಮ್ಮ ಇದೆಲ್ಲಾದ್ರೂ ಒಂದು ನಾವು ವೆರಿಫೈ ಮಾಡಿಸ್ತೀವಿ. ಹಾ ಸರ್, ಯಾಕಪ್ಪ ಅಂತಂದ್ರೆ ಟ್ರಾಫಿಕ್ ಪ್ಲಸ್ ಅಲ್ಲಿ ಏನೇನೋ ಬೇರೆ ಬೇರೆ ತರ ಎಲ್ಲ ನಡೀತೈತೆ ಸರ್ ಅಲ್ಲಿ, ಅದಕ್ಕೋಸ್ಕರ. ಸರಿ, ಆಯ್ತು. ಓಕೆ. ಮತ್ತೆ ಜೋಯಿಡಾದಲ್ಲೂ ಪೊಲೀಸ್ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ಕಮ್ಮಿ, ಹರಸಾಹಸ ಪಡ್ತಾರೆ ಸರ್ ಪ್ರತಿ ಸಲ, ಅದಕ್ಕೋಸ್ಕರ. ಸರಿ, ಆಯ್ತು. ಓಕೆ, ನೋಟ್ ಮಾಡಿ. ಎಸ್ ಸರ್, ದಯವಿಟ್ಟು ಪ್ಲೀಸ್ ಸರ್ ನೋಡಿ. ಓಕೆ, ಸರಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಉಳುವಿ ಅಂತಕ್ಕಂಥದ್ದು ಪ್ರವಾಸಿ ಧಾರ್ಮಿಕ ಸ್ಥಳ ಸರ್. ಅದು ಜೊಯ್ಡಾ ತಾಲೂಕು ವ್ಯಾಪ್ತಿ ಬರುತ್ತೆ ಸರ್. ಅದು ಉಳುವಿ. ಹಾ. ಅಲ್ಲಿ ಒಂದು ಪೂರ್ಣ ಪ್ರಮಾಣದ ಪೊಲೀಸ್ ಠಾಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಇದಿದೆ ಸರ್. ಯಾಕಪ್ಪ ಅಂತಂದ್ರೆ ಕೊನೆ ಗಡಿ ಇದು ಸರ್. ಅದು ಒಂದು 6-7 ಲಕ್ಷ ಜನ ಜಾತ್ರೆಗೆ ಸೇರ್ತಾರೆ ಸರ್. ಮತ್ತೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದಾಗ್ತೈತೆ ಸರ್. ಓಕೆ. ಹಾಗಾಗಿ ಇದನ್ನ ಮೊನ್ನೆ ಅಧಿವೇಶನದಲ್ಲೂ ಸಹ ನಾನು ಗಮನಕ್ಕೆ ತಗೊಬಂದಿದ್ದೆ. ಹಾಗಾಗಿ ತಾವು IGP ಸಾಹೇಬ್ರು, ಹಾಗಾಗಿ ನಿಮ್ದು ಗಮನಕ್ಕೆ ತಗೊಬಂದು ಅಭಿಪ್ರಾಯ ತಗೊಳ್ಳಿಕ್ಕೆ ಕಾಲ್ ಮಾಡಿದ್ದೆ ಸರ್ ನಾನು. ಓಕೆ, ನಾನು ನೋಡ್ತೇನೆ. ಎಸ್ ಸರ್, ತಮ್ಗೆ ವಾಟ್ಸಪ್ಗೂ ಹಾಕಿರ್ತೀನಿ ಸರ್ ಡೀಟೇಲ್ಸ್, ಪ್ಲೀಸ್ ಸರ್. ಓಕೆ ಸರ್, ಓಕೆ, ನಮಸ್ತೆ ಸರ್. ಹೇಳಿ ಬಸವರಾಜ್ ಸರ್, ಈಗ ನಾನು ಜೊಯ್ಡಾ ತಾಲೂಕಿನ ಉಳುವಿಗೆ ಪ್ರತ್ಯೇಕವಾಗಿ ಒಂದು ಪೊಲೀಸ್ ಸ್ಟೇಷನ್ ಬೇಕು ಅಂತ ಹೇಳ್ಬಿಟ್ಟು ಒಂದ್ ರೀತಿ ಧ್ವನಿ ಎತ್ತಿದ್ದೆ. ಹಾಗಾಗಿ ಜಾತ್ರೆ ಟೈಮಲ್ಲಿ ಮತ್ತೆ ಸಾಕಷ್ಟು ಟ್ರಾಫಿಕ್ ಮತ್ತೆ ಇತರೆ ಸಮಸ್ಯೆಗಳಾಗ್ತವೆ. ಮತ್ತೆ ಪ್ರವಾಸಿ ಸ್ಥಳ ಬೇರೆ. ಹಾಗಾಗಿ ದಯವಿಟ್ಟು ಅಲ್ಲಿ ಉಪ ಪೊಲೀಸ್ ಸ್ಟೇಷನ್ ಒಂದಿದೆ, ಅದು ಬರೇ ಜಾತ್ರೆ ಟೈಮಲ್ಲಿ ಒಂದಿಬ್ರು ಸಿಬ್ಬಂದಿ ನಿಯೋಜನೆ ಮಾಡಿ ಆನಂತರ ಪೂರ್ಣ ಅದನ್ನ ಮುಚ್ಚಿಬಿಡ್ತಾರೆ. ಸರಿ. ಮತ್ತೆ ಜೊಯ್ಡಾ ಪೊಲೀಸ್ ಅವ್ರ ಸಂಖ್ಯೆನೂ ಕಮ್ಮಿ ಇದೆ, ಸಾಕಷ್ಟು ಹರಸಾಹಸ ಪಡ್ತಾರೆ. ಹಾಗಾಗಿ ಒಂದು ಒಂದು ಪೊಲೀಸ್ ಸ್ಟೇಷನ್ ಆಗ್ಬೇಕು ಪೂರ್ಣ ಪ್ರಮಾಣದ ಅಂತ ಹೇಳ್ಬಿಟ್ಟು ಒಂದು ಧ್ವನಿ ಎತ್ತಿದ್ವಿ. ಹಾಗಾಗಿ ತಮ್ಮ ಗಮನಕ್ಕೆ ತಗೊಬಂದ್ವಿ ಸರ್. ಇದೊಂದು ವರದಿ ತಯಾರು ಮಾಡ್ತಾ ಇದ್ದೆ. ನೋಡಿ, ಈಗ ಜೊಯ್ಡಾ ಸ್ಟೇಷನ್ ಅಲ್ಲೇನೆ ವರ್ಷಕ್ಕೆ 40 FIR ಆಗುತ್ತೆ, 40-50 ಆಗುತ್ತೆ. ಅದೇ ಸ್ಟೇಷನ್ನೇ ಲೆಕ್ಕಕ್ಕೆ ಬರೋದಿಲ್ಲ. ಹಂಗ್ ನೋಡಿದ್ರೆ ಅದೇ ಸ್ಟೇಷನ್ ತೆಗಿಬಹುದು ಸರ್ಕಾರದವ್ರು ಮನಸ್ಸು ಮಾಡಿದ್ರೆ. ಒಂದೇ ರಾಮನಗರ ಒಂದೇ ಇರ್ಲಿ ಬಿಡಿ ಅಂತ ಅನ್ಬೋದು. ಈಗ ಉಳಿವಿಗೆ ಕೊಡುವಂತ ಪ್ರಾವಿಷನ್ ಬರೋದಿಲ್ಲ, ಯಾಕಂದ್ರೆ FIR ಗಳ ಸಂಖ್ಯೆ ಬೇಕಲ್ರಿ. ಮತ್ತೊಂದು ಸ್ಟೇಷನ್ ಆಗ್ಬೇಕಂದ್ರೆ ಸರ್, ಈಗ ನಿಮ್ ಪ್ರಕರಣ ಬರುವ ಅಲ್ಲಿ ಉಳುವಿಲಿ ಒಂದು ಉಪ ಪೊಲೀಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ದೀರಾ. ಆದ್ರೆ ಅಲ್ಲಿ ಬರೇ ಬೋರ್ಡ್ ಹಾಕಿದ್ರೆ ಯಾವಾಗೂ ಮುಚ್ಚೆ ಇರುತ್ತೆ. ಹಾಗಾಗಿ ಪ್ರವಾಸಿ ಸ್ಥಳ ಸಿಬ್ಬಂದಿ ಇರ್ತಾರೆ ಆ ಸ್ಟೇಷನ್ ಅಲ್ಲಿ, ಇರ್ಲಿಕ್ಕಿಲ್ಲ. ಪ್ರತಿದಿನ ಸಿಬ್ಬಂದಿ ಇರ್ತಾರೆ ಅಲ್ಲಿ. ಇಲ್ಲ ಸರ್, ಇಲ್ಲ. ದಯವಿಟ್ಟು ಅಲ್ಲಿ ಪೂರ್ಣ ಪ್ರಮಾಣದ ಉಪ ಪೊಲೀಸ್ ಠಾಣೆ ಆದ್ರೂ ಮಾಡಿ ಅಲ್ಲಿ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಠಾಣೆಗೆ ಬೇಕಾದ್ರೆ ನೀವು ಇದು ಪ್ರೆಸ್ ಮಾಡ್ಬೋದು, ಅಂದ್ರೆ ಒತ್ತಾಯ ಮಾಡ್ಬೋದು. ಉಪ ಪೊಲೀಸ್ ಠಾಣೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ಬೋದು. ಪ್ರಾವಿಷನ್ ಇದ್ರೆ ಮಾಡ್ಲಿಕ್ಕೆ ಪ್ರಪೋಸಲ್ ಕಳಿಸ್ಕೊಡಕ್ಕಾಗುತ್ತೆ. ಹಾ ಸರ್, ಹಾಗಾಗಿ ದಯವಿಟ್ಟು ಅಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡಿ. ಹೆಂಗೋ ಉಪ ಪೊಲೀಸ್ ಸ್ಟೇಷನ್ ಇದೆ, ಕಟ್ಟಡ ಇದೆ. ದಯವಿಟ್ಟು ಅದು ಪೂರ್ಣ ಪ್ರಮಾಣದಲ್ಲಿ ಇದ್ರೆ ಸ್ವಲ್ಪ ಏನೋ ಪ್ರವಾಸಿಗರಿಗೆ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳು ನಡೆಯೋದು ಕಮ್ಮಿ ಆಗ್ತೈತೆ ಸರ್. ಆಯ್ತು, ಉಪ ಪೊಲೀಸ್ ಠಾಣೆಗೆ ಸಿಬ್ಬಂದಿ ರೆಗ್ಯುಲರ್ ಆಗಿರ್ಬೇಕು ಅಂತ ಅಂದ್ರೆ ಅದನ್ನ ಮಾಡ್ಬೋದು, ಪ್ರೊವಿಷನ್ ಮಾಡ್ಬೋದು. ದಯವಿಟ್ಟು ತಾವು ನೋಡಿ ಸರ್, DSP ಸಾಹೇಬ್ರು ತಮ್ಮ ಅವಧಿ ಎಲ್ಲಾರು ಮಾಡಿ. SP ಸಾಹೇಬ್ರು ಗಮನಕ್ಕೂ ತಗೊಬಂದಿದ್ದೀನಿ ಈಗ. ಹಾ ಸರ್, SP ಸಾಹೇಬ್ರು ಗಮನಕ್ಕೂ ತಗೊಬಂದಿದ್ದೀನಿ ಈಗ. ಆಯ್ತು. ದಯವಿಟ್ಟು ತಾವು ದಯಮಾಡಿ ನೋಡಿ ಸರ್, ಪ್ಲೀಸ್. ಖಂಡಿತ. ಓಕೆ. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಜೊಯ್ಡಾ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.